ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು 12th ಜನವರಿ ವ್ಲಾಗ್ ಆಗಿರುತ್ತೆ. ಅವತ್ತು ನಮ್ಮ ಅಪ್ಪನಿಗೆ ಜಯದೇವದಲ್ಲಿ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೇಷನ್ ಇತ್ತು. ಸೊ ಒಂಥರ ಏನೋ, ಆಮೇಲೆ ರಾತ್ರಿ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಸ್ಲೀಪು, ವೀರನು ಕೂಡ ಎದ್ದೊಳ್ತಾ ಇದ್ದ. ಹಾಗಾಗಿ ಅರ್ಧಂಬರ್ಧ ನಿದ್ದೆ ಆಗಿತ್ತು. ಆ್ಯಂಡ್ ಸ್ವಲ್ಪ ನನಗೆ ಒಂದಿರುತ್ತಲ್ಲ ಕಳ್ಮಳ, ಒಂಥರ ಏನೋ ಪಾಪ ಅವ್ರಿಗೂ ಫೇಸ್ ನಾವು ನೋಡಿದಾಗ ಅವರು ಒಂದು ಸ್ವಲ್ಪ ಎದ್ರುಕೊಂಡಿದ್ರು. ಏನೂ ಇಲ್ಲಪ್ಪ, ಆರಾಮಾಗೆ ಆದರೆ ಸಾಕು, ಅಡ್ಮಿಂಟ್ ಎಲ್ಲ ಮತ್ತೆ ಆಗೋದು ಬೇಡ ಅನ್ನೋ ಥರ ಅವರು ಮಾತಾಡ್ತಾಯಿದ್ರು. ನಮಗೂ ಅದೇ ಇತ್ತು, ಏನಾಗುತ್ತೇನೋ ಅನ್ನೋ ಒಂದು ಭಯದಲ್ಲೇ ಇದ್ವಿ. ಆ್ಯಂಡ್ ಬೆಳಗ್ಗೆಗೆ ನಾನು ಹಿಂದಿನ ದಿನವೇ ಇಡ್ಲಿಗೆ ಹಾಕ್ಬಿಟ್ಟಿದ್ದೆ. ಇಡ್ಲಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ನಾವಪ್ಪ ಅಂದರು, ಅಲ್ಲಿ ಅಡ್ಮಿಂಟ್ ಆದರೆ ಪ್ರತಿದಿನ ಬೆಳಗ್ಗೆ ಇಡ್ಲಿನೇ ಕೊಡೋದು. ಸೊ ಮತ್ತೆ ಅಲ್ಲೇನಾರು ಆದರೆ ಬರೀ ಇಡ್ಲಿನೇ ತಿನ್ನಂಗಾಗುತ್ತಲ್ಲ, ಅದ್ರ ಬದಲು ದೋಸೆ ಹುಯ್ದು ಕೊಟ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ದೋಸೆ ಹಾಕ್ಕೊಡ್ತಾಯಿದ್ದೆ ತುಪ್ಪ ಹಾಕಿ. ನಾವು ಎಲ್ಲ ಒಂದೊಂದು ಎರಡೆರಡು ತಿಂದ್ಕೊಂಡು ಹೊರಡೋಣ ಅಂತ. ಬೆಳಗ್ಗೆ ಒಂದು 10-10:30ಗೆ ಮನೆ ಬಿಟ್ಟಿದ್ವಿ ನಾವು. 11:30ಗೆ ನಮ್ಮದು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ಇತ್ತು. ಅಲ್ಲೆಲ್ಲ ತುಂಬ ಬೆಳಗ್ಗೆ ಬಂದು ಕಾಯ್ತಾ ಇರ್ತಾರೆ. ಎಷ್ಟೊತ್ತಿಗೆ ಅಂತ ಹೇಳೋಕ್ಕಾಗಲ್ಲ, ಜನ ಹೆಂಗಿರ್ತಾರೆ, ಟೋಕನ್ ನಂಬರ್ ಹೇಗಿರುತ್ತೆ ಹಂಗೇ. ಸೊ ಪ್ರಿಪೇರ್ ಆಗಿ ನಾವು ಕೂಡ ಹೊರಟಿದ್ವಿ. ಏನು ಅಡಿಷ್ನಲ್ ಮಾಡಿರಲಿಲ್ಲ. ಸ್ವಲ್ಪ ಹಿಂದಿನ ದಿನ ಮೂಲಂಗಿ ಸಾರು ಮಾಡಿದ್ದೆ ಆ್ಯಂಡ್ ಚಟ್ನಿ ಮಾಡಿದ್ದೆ, ಸಾಕಷ್ಟೇ ಅಂದ್ಬಿಟ್ಟು. ಬೆಳಗ್ಗೆ ಹೋಗಬೇಕಿತ್ತಲ್ಲ, ನನಗೆ 2-3 ಥರ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ನಾವು ಏನು ರೆಡಿ ಎಲ್ಲ ಆಗೇನು ಹೋಗೋದಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ. ಸುಮ್ಮನೆ ಅಲ್ಲೆಲ್ಲ ಹೋಗೋಕ್ಕೆ ಬೇಜಾರು, ಇನ್ನು ರೆಡಿ ಎಲ್ಲ ಏನಾಗಿ ಹೋಗೋದು ಅಲ್ವಾ ಆ ಥರ. ಆ್ಯಂಡ್ ನೋಡಿ, ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫುಲ್ ವೀಡಿಯೋ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನೇನೋ ಬಂದಿಲ್ಲ. ಆಯ್ತು. ನಾನು ನಾಷ್ಟ ಮಾಡ್ತಾ ಇದ್ದೀನಿ. ಸ್ವೆಟ್ರು ಎಲ್ಲ ಹಾಕೊಂಡಿದ್ದೀನಿ. ಇಲ್ಲ, ಬಟ್ಟೆಗಳೆಲ್ಲ ಹಾಕೊಂಡಿದ್ದೀನಿ. ಆಮೇಲೆ ಇವತ್ತು ಕಂಬಳಿ ಎಲ್ಲ ಹಾಕೊಂಡಿದ್ದೀನಿ. ಹೊಸದಾಗಿ ಮಾಡ್ತಿದ್ದೀನಿ. ಅದು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೆ ನೋಡಿ. ನೋಡು, ನನಗೇನು ಇಲ್ಲ, ಚೆಕ್ ಮಾಡ್ತಾರ ನೋಡು ಅಷ್ಟೇ. ಬಾಯ್ ನೋಡು, ಚಿಕ್ಕ ದೋಸೆ ಮಾಡಿದ್ದೀನಿ. ಚಿಕ್ಕ ದೋಸೆನ ನೋಡು. ಇವತ್ತು ನಮ್ಮ ಮನೇಲಿ ದೋಸೆ. ತುಂಬ ಜನ ಲಾಸ್ಟ್ ಟೈಮ್ ಕೇಳಿದ್ರಿ, ಸ್ವಾತಿ ನೀವು ರುಬ್ಬಕ್ಕೆ ಏನೇನು ಹಾಕ್ತೀರಾ ಅಂತ. ಈ ಸತಿ ಬರೀ ಅವಲಕ್ಕಿ ಹಾಕಿಲ್ಲ ಅಲ್ವಾ? ಅವಲಕ್ಕಿ ಇರಲಿಲ್ಲ. ಬರೀ 1 ಲೋಟ ಉದ್ದಿನಬೇಳೆ, 3 ಲೋಟ ಅಕ್ಕಿ. ಇಡ್ಲಿ ಅಕ್ಕಿ ಇಲ್ಲ ಸೊಸೈಟಿ ಅಕ್ಕಿ ಹಾಕ್ಬೋದು. ನಾವು ಆಚೆಯಿಂದಾನೇ ತಂದಿದ್ದೀನಿ ಅಕ್ಕಿ. ಇಡ್ಲಿ ರೈಸ್ ಅಂತ ಕೊಟ್ಟರೆ, ದೋಸೆ ಇಡ್ಲಿ ರೈಸ್ ಅಂತ ಅದೇ ಕೊಡ್ತಾರೆ. ಅದು ಒಂದು ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಕಡಲೆಬೇಳೆ, ಒಂಚೂರು ಕಲರ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೋಡಾ ಗಿಡ ಎಲ್ಲ ಹಾಕಲ್ಲ. ಕಿವಿ ನೆಕ್ಸ್ಟ್ ಹಾಕ್ತೀನಿ. ಕಿವಿ ಹಾಕೋದು ಮಾಡ್ತಾರೆ. ಕಿವಿ ನೆಕ್ಸ್ಟ್ ಹಾಕ್ತೀನಿ ನೋಡು. ಫ್ಲಫಿಯಾಗಿ ಮಾಡಿದ್ದೀನಿ. ಸಾರು ಹಾಕ್ಬಿಟ್ಟು ತಿನ್ನಿಸ್ಬಿಡಿ. ಚಟ್ನಿ ಸಾರು ಯಾವುದು? ಚಟ್ನಿ ಹಾಕಿ ತಿನ್ನಿಸ್ಲಾ?
ಚಟ್ನಿ ನೋಡಪ್ಪ ಇಲ್ಲಿದೆ ಚಟ್ನಿ ತಾಳ ಖಾರನ ಮತ್ತೆ ಖಾರ ಇದೆಯಪ್ಪ ಚಟ್ನಿ? ಇಲ್ಲ ಉಪ್ಪು ಸರಿ ಇದೆಯಾ? ಸರಿ. ಮೆಣಸಿನ್ಕಾಯಿ ಕಮ್ಮಿನೇ ಹಾಕಿದ್ದು ತಿನ್ನೋ ಸುನೆ. ಇದಕ್ಕೆ ಚಟ್ನಿಗೆ ಖಾರ ಇದೆಯಾ? ಅದೇ ಮತ್ತೆ ಚಟ್ನಿ ತಿನ್ನಪ್ಪ ಚೆನ್ನಾಗೈತಂತೆ. ತಿನ್ನೋ ಹಾಕ್ಕೊತೀನಿ. ನಾನು ಬಾ, ಈ ಕಡೆ ಬಾ. ಇನ್ನೊಂದ್ಸತಿ ಕಟ್ಟಿಂಗ್ ಈ ಹೋಗು. ಕಡೆ ಕೊಡಮ್ಮ. ಕೊಡು, ಮುತ್ತು ಕೊಡು. ಕೊಡು ಬೇಗ. ಬಾ ಹೇಳೋ ತಾತಗೆ. ಬಾಯ್ ಮಗನ. ಅವನು ಇಲ್ಲೇ ಇರ್ತಾನೆ. ಕೇಳು ತಾತ ಎಲ್ಲಿ ಹೋಗ್ತಾ ಇದೆ. ಹಾಸ್ಪಿಟ್ಲಮ್ಮ. ನಾವು ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀವಿ. ನೀ ಅಜ್ಜಿ ಜೊತೆ ತಿನ್ಕೊಂಡು ಇರು. ಹಾಂ, ತಾತ ಜೊತೆ ಹಾಸ್ಪಿಟಲ್ಲು ಅವತ್ತು ಹೋಗಿದ್ವಲ್ಲ. ಅಲ್ಲೆಲ್ಲ ತುಂಬ ಜನ ಇರ್ತಾರೆ. ಬೇಡ ಸುಮ್ಮನೆ ಬೇಗ ಬರ್ತೀವಿ. ತಾತನು ಬೇಗ ಬರಲಿ ಅಂತ ಹೇಳು. ನಿದ್ದೆ ಬಂದು ನಿದ್ದೆ ಮಾಡ್ತಾ ಇರೋ. ಚಾಕಿ ಬೇಕಾ? ಆಯ್ತತಿ. ಯಾವ್ದು ಬೇಕು ನಿಮಗೆ ಚಾಕಿ? ಅಲ್ಲಿದೆ ಇದರಲ್ಲಿದೆ ಈಸ್ಕೋ ಅಜ್ಜಿ ಹತ್ರ. ಒಂದು ಕೊಡಿಯತ್ತೆ ಅವನಿಗೆ. ಬಾಕ್ಸ್ ಅಲ್ಲಿದೆ. ಆಮೇಲೆ ಊಟ ಮಾಡಿದ್ರೆ ತಿಂದರೆ ಕೊಡಿ, ಇಲ್ಲ ಕೊಡಬೇಡಿ. ಕಾರಲ್ಲಿ ಹೋಗ್ತಾ ಇದೀವಿ. ಇವಂದು ಇಯರ್ದು ಎಲ್ಲಪ್ಪ ಅದು? ಇಯರ್ ಡ್ರಾಪ್ಸು ಅಲ್ಲೇ ಕಿವಿ ಮಾಡು. ಎಲ್ಲಿ? ಅದೇನಾ? ಫಸ್ಟ್ ಕ್ಲೀನಿಂಗು ಆಮೇಲೆ ಈ ಕಡೆ. ಈಗೇನಿಲ್ಲಮ್ಮ ಅದು ಕಿವಿದೇನಿಲ್ಲ. ನೋಡೋಣ ಇರು. ಆಯಿತು. ಸ್ವಲ್ಪ ಸ್ಮೆಲ್ ಇದ್ದಾನೆ. ಎಲ್ಲ ಅಂದರೆ ಅದೇ ಇದು ತೊಳಿದಾನೆ. ಡಿಕ್ಕಿಗೆ ಹಾಕ್ಬಿಡೋಣ ಇರು. ಆ್ಯಂಡ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ನಾನು ಒಳಗಡೆ ಎಲ್ಲ ಏನೂ ಅಷ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ. ವಾಪಸ್ ಈಗ ಹೊರಡ್ತಾ ಇದ್ವಿ ಮನೆಗೆ. ಆ್ಯಂಡ್ ಅಡ್ಮಿಟ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಒಂದಷ್ಟು ಟ್ಯಾಬ್ಲೆಟ್ಸು ಮೆಡಿಕೇಷನ್ ಕೊಟ್ಟು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಈಗ ನಮ್ಮಪ್ಪ ಅದರಲ್ಲೇ ಇದ್ದಾರೆ. ಆ್ಯಂಡ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಇರ್ತೀನಿ ಅಂತ ಅಂತಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತೊಗೊಂಡೆ ಸುನೆ? ಏನು ತೊಗೊಂಡು? ಇದೇನು? ವೀರಿಗೆ ಬುಕ್ಕು, ವೀರಿಗೆ ಚಾಕ್ಲೇಟು, ಇದು ಎಳ್ಳು ಬೆಲ್ಲ ಹಾಕೋಕ್ಕೆ ಡಬ್ಬ. ತುಂಬ ದಿನ ಆಗಿತ್ತಲ್ವ ಟೊಮೆಟೊ ಮಾರ್ಟಿಗೆ ಬಂದು. ಆಯ್ತಾ? ಎರಡು ಕೋಲ್ಡೆ ಕೊಡಿ ಸರ್. ಸರ್ ಇದು ಯಾವ್ದು ಕೊಟ್ರಿ? ಅಲ್ಲ ಇದೇನು ಫ್ಲೇವರ್? ಒಂದು ಜಿಂಜರು ಒಂದು ಪ್ಲೇನು. ಆಯ್ತಾ? ಅಲ್ಲೇ ಎಲ್ಲಾರು ಮುಗಿದ್ಬಿಡು. ಎಂತಂದಿದೆ ಅಮ್ಮಮ್ಮ? ಬುಟ್ಟು ಅದಕ್ಕೆ ಅಮ್ಮಂಗೆ ಏನು ಹೇಳಿದೆ ನೀನು? ಯಾಂಕಿ ಮಮ್ಮಿ. ಹಾಂ, ಯಾಂಕಿ ಮಮ್ಮಿ ಅಂದೆ. ಥ್ಯಾಂಕ್ ಯು ಮಮ್ಮಿ ಅಂದ. ಲವ್ ಯು ವೀರು. ಹೇಳು ಲವ್ ಯು. ಹೇಳು. ಅಯ್ಯೋ ಹ್ಞೂ, ಬುಟ್ಟರಿ ನೀನು ತೆಗಿ. ಆಯಿತು. ಏನದು? ಅಂಬೇಡ್ಕೆ ನೋಡಲ್ಲ. ಆಮೇಲೆ ಏನೇನು ಐತೆ ಹಂಗೆ? ಏನದು? ಆಮೇಲೆ ಅಪ್ಪ ಅಂಬೇಡ್ಕೆ ನೋಡಿದ್ದಾಳೆ. ಏನು ಬುಕ್ ಇದು? ಆನಿಮಲ್ಸು. ಇದ್ರೊಳಗೆ ಇನ್ನೊಂದು ಏನಾಯ್ತು? ಏನದು? ಚಾಕೆ ಹಾಂ, ಚಾಕೆ ತೋರ್ಸು. ನನಗೆ ತಾತನ ತಂದಿರೋದು. ನನಗೆ ತಂದಿದ್ದೆ. ಕೇಳಲ್ಲ ಅಮ್ಮನ ಕೇಳಿ ಫಸ್ಟು. ಏನಿದು? ಏನು ತಿಂದೆ? ಬಿಸಾಟು ಬಿಸೆಟು. ಯಾರು ಕೊಟ್ಟಿದ್ದು ನಿಮಗೆ ಬಿಸೆಟು? ಜಂಬ. ಹೌದಾ? ತಿಂದ? ಸ್ನಾನ ಮಾಡ್ದ? ಮಾಡೆ ಏನಪ್ಪ ಅದು? ಅದೇನು ಇದು? ಇದು ಬುಕ್ಕಲ್ಲಿರೋದೇನು? ತಾಡು ತಾತ ಎಲ್ಲೋಗಿತ್ತು? ತಾತ ಎಲ್ಲೋಗಿತ್ತು? ಡಾಟಿಯ ಹಾಂ, ಡಾಟಟ್ಟ ಡಾಕ್ಟರ್ ಹತ್ರ. ಅಂಬೇಡ್ಕರ್ ಡಾಕ್ಟರ್. ನೋಡಿದೋಡಂಬ. ಇದೇನು? ಸುಲಿದೆ ಆಮೇಲೆ ಇದು? ಚಾಟು ಇದು? ನಾಂಚಿ ಅದು? ತೊಟ್ಟು ಅದು? ಇದು? ದೊಡ್ಡು ಇದು? ಮಂಚಿ ಇದು? ತಪ್ಪಿದು ತೆಗಿ. ಸರಿದೇನ ಫಸ್ಟ್ ನೋಡು ಬುಕ್, ಆಮೇಲೆ ತೆಗಿದ್ದೀನಿ. ಈಗ ತಾನೇ ಬಿಸ್ಕೆಟ್ ತಿಂದಿದ್ಯಲ್ಲ. ದರದಿಂಚಿ
ಡಾಗ್. ಇದೇನು? ಕ್ಯಾಟು. ಹ್ಞೂ. ಕಲರ್ ಮಾಡ್ತೀಯಾ ಕೂತ್ಕೊಂಡು? ಅದೇ. ಆಮೇಲೆ ಕೊಡ್ತೀನಿ ಕಲರು. ಹಾಂ. ಇದೇನು? ದೊಡ್ಡ. ಹಾಂ, ನೋಡ್ಬಿಟ್ಟು ನೋಡ್ಬಿಟ್ಟು ಕೊಡ್ತೀಯಾ? ಹ್ಞೂ, ನೋಡು. ಅಂಬತ್ತೈದರಲ್ಲಿ ಏನದು? ಎದೆ ಸಂತ. ಹಾಂ. ಅಂಬತ್ತೈದ. ಅಂಬ. ಏನದು? ಹಸು. ಹ್ಞೂ. ಅಂಬಾಗ ಇಂಗ್ಲೀಷಲ್ಲಿ ಏನಂತಾರೆ? ಟೌ. ಟೌ. ನಾನು ಅಂಬತ್ತ. ನೋಡು, ಹುಡುಕೋ. ಒಂದು ಅಂಬತ್ತ ನೋಡಲ್ಲಿ. ಹ್ಞೂ. ಒಂದು ಅಂಬತ್ತ. ಕ್ಲೀನಾಗಿ ತೆಗಿ. ಎಷ್ಟೊಂದು ಪೇಜ್ ಇಲ್ಲೇ ಹಂಗೆ ಬಿಡ್ತಾಯಿತ್ತು. ಅಂಬತ್ತ ನೋಡಲ್ಲ. ಟು ಅಂಬ. ಟು ಅಂಬ. ತೆಗಿ. ಇದೇನು? ರ್ಯಾಬಿಟ್. ಇದೇನು? ಕ್ಯಾಮಲ್. ಇದೇನು ಕ್ಯಾಮಲ್ ಹಿಂಗಿದೆ? ಹಾಂ. ಅಪ್ಪ ಏನು ಮಾಡ್ತೈತೆ? ಹಾಂ, ಕಾರ್ ಕವರ್ ಆಗ್ತೈತೆ. ಕರೆಕ್ಟ್. ಎಲ್ಲ ಇಟ್ಬಿಡಪ್ಪ ಇಲ್ಲಿ ಒಂದು ಕಡೆ. ಹ್ಞೂ. ಯಾವ್ದು ಬೇಕು ಅವನೇ ಎತ್ಕೋತಾನೆ. ಯಾವ್ದು ಬೇಕು ಎತ್ಕೊಂಡು ಮಾಡು ಈಗ. ಹಾಂ, ಅದು ಮಾಡು. ಎಲ್ಲ ಮಾಡು. ಹಾಂ, ಮಾಡು, ಎತ್ಕೊ. ಹಾಂ, ಮಾಡು. ಸೈಡ್ ಇಟ್ಕೊಳ್ತೀನಿ. ಹ್ಞೂ, ಮಾಡು. ಆಯಿತು. ಇದು ಮಾಡ್ತಿ. ಏನು ಮಾಡ್ತಾರೆ ನೀನು? ಇದು ಏನಂತಾರೆ ಅದಕ್ಕೆ? ವೀಫ್. ಹಾಂ, ಲೀಫ್ ಕರೆಕ್ಟು. ಈಗ ಮಾಡ್ತಾ ಇರೋದಕ್ಕೆ ಏನಂತಾರೆ? ಏನು ಮಾಡ್ತಾಯಿದ್ದೆ ನೀನು? ನೀನು ಹೇಳು. ಮ್ಯಾಚ್. ಮ್ಯಾಚ್ ಆಗೋದೆ. ಹ್ಞೂ, ಕರೆಕ್ಟ್. ಮ್ಯಾಚ್ ದ ಫಾಲೋಯಿಂಗ್. ಹ್ಞೂ. ಹ್ಞೂ, ಶ್ಯಾಡೋ ಮ್ಯಾಚ್ ಮಾಡ್ತಾ ಇದೆ ವೀರು. ಕರೆಕ್ಟಾಗಿ ಲೈನ್ ಹಾಕಬೇಕು ವೀರು ನೀನು. ಹ್ಞೂ. ಇದು ಎಲ್ಲ ಆಗೈತೆ? ಹ್ಞೂ, ಎಲ್ಲೈತೆ ನೋಡೋದು. ಕರೆಕ್ಟಾಗಿ ಕಂಡ್ಬಿಟ್ಟು ನೋಡು. ಮೇಲಿಂದ ನೋಡ್ಕೊಂಬ. ಹಿಂದೆ ತಿರುಗಿಸು. ಹಿಂದೆ ತಿರುಗಿಸಿ. ಇನ್ನೊಂದೈತೆ. ಹಾಂ, ಅದು ಮಾಡು. ಉಲ್ಟಾ ಉಲ್ಟಾ. ನೀನು ಇಟ್ಕೊಂಡಿರೋದೇ ಉಲ್ಟಾ ಇದ್ರು. ಹಾಂ, ಇದು ನಮ್ಮ ಲ್ಯಾಪ್ಟಾಪ್ದು ಬ್ಯಾಗು. ಅಂದರೆ ಇಟ್ಕೊಳ್ಳೋ ತೊಡೆ ಮೇಲೆ. ಅದು ಇವಾಗ ವರ್ಕ್ ಆಗ್ತೈತೆ ಅಲ್ವಾ ಸ್ವಾಮಿ? ಹಾಂ, ಕೇಳು ತಾತ ಹತ್ರ, ನೋಡಿಸ್ಕೊ. ನಿಂಗೂ ಗೊತ್ತಲ್ಲ. ಕರೆಕ್ಟ್. ಕರೆಕ್ಟ್. ಆಯ್ತು, ಬರೆಯೋ. ಫಸ್ಟಿಂದ ಮಾಡ್ಕೊಂಬ ವೀರು ಅದನ್ನ. ಬರೀ ವೀರು, ಸುಮ್ಮನೆ ಮಾತಾಡೋದು ಬಿಟ್ಬಿಟ್ಟು ಫಾಸ್ಟಾಗಿ ಬರೀ. ಏನು? ಅಲ್ಲಿ ಏನೂ ಇಲ್ಲ, ಬರೀ ದಿಮ್ಮೆ ಇರೋದು. ಏನಿದೆ ಅಲ್ಲಿ? ಇದಾ? ಹಾಂ, ಇಲ್ಲಿ ಇಟ್ಟಿರ್ತೀನಿ ಬಿಡು. ವೀರು ಫಸ್ಟಿಂದ ಮಾಡು ವೀರು. ಮಾಡು, ಕ್ಲೀನಾಗಿ ಮಾಡು. ಇದು ಮಾಡು. ಇದು ಇದು ಆಯ್ತು, ಅದನ್ನೇ ಮಾಡು. ನೀನು ನೋಡು ಎಲ್ಲಿ ಮಾಡೋದು ಅಂತ. ಫಸ್ಟು ಕರೆಕ್ಟಾಗಿ ಹುಡುಕ್ಬೇಕು, ಮಾಡಬೇಕು. ತಪ್ಪು. ಇದು ಇಲ್ಲಿದೆ. ಮತ್ತೆ ನೀನು ಅಲ್ಲಿಗೆ ಹೋಗ್ಬಿಟ್ರೆ ನೀನು ತಪ್ಪೆ. ತೆಪ್ಪೆ. ನೀನು ಕಪ್ಪೆ. ನೀನು ನಾನಲ್ಲ. ನಾ ಚಿಚ್ಚಿ ತಪ್ಪ, ನೀನು ದೊಡ್ಡ ತಪ್ಪ.
ನೋಡ್ಸೋನೆ ಅವನು ನೀನು ಇದೆಯಲ್ಲ, ನೀನು ಕಳ್ಳ ಇದೆಯಾ ನೀನು. ಇದು ಇಲ್ಲಿದೆ. ಇದೆಲ್ಲಿದೆ? ಇಲ್ಲಿದೆ. ಅದಲ್ಲ, ಇದು ಇದೇ ತರ ಎಲ್ಲಿದೆ ಹುಡುಕ್ಬೇಕು ನೀನು. ಅದಲ್ವೋ ಮೇಲ್ಗಡೆ? ಎಲ್ಲಿದೆ ನೋಡು. ನಾನು ತೋರಿಸ್ಬಿಟ್ರೆ ನೀನು ಹೆಂಗೆ ಬರೀತೀಯಾ? ಮನೇಲೇನೆ ಈಗ ವೈರಲ್ ಆಗಿರೋ ಅವರೆಕಾಯ್ದು ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಅದು ತಿನ್ನೋಡು ಆಗಿದೆ ಎದ್ಬಿಡ್ತೀನಿ. ಏನೋ ಹಿಂಗೆ ಹಿಂಗೆ ಮಾಡಿದ್ರೆ ನೋಡು ಆಗಿದೆ ಅನ್ಸುತ್ತೆ. ಆಗಿದೆ ಎಸ್ಲ ಸಪ್ಪೆ ಆದ್ರೆ ಇನ್ನೂ ಏನು ಹಾಕಿಲ್ಲ, ಕರಿತಾ ಇದ್ದೀನಿ ನೀರು ಅರ್ಜೆಂಟ್ ಈಗಲೇ ಎಲ್ಲ ಹಾಕಿದ್ಮೇಲೆ ಉಪ್ಪು ಖಾರ ಹಾಕೋದು. ಈಗಲೇ ಹಾಕ್ತಾರ. ಈಗ ನೋಡಿ ಐಟಮ್ಗಳು ಏನೇನು ಇಟ್ಟಿದ್ದೀನಿ ಅಂತ. ಕಡಲೆಪಪ್ಪು, ಕಡಲೆ ಬೀಜ, ಅವಲಕ್ಕಿ, ಕೊಬ್ಬರಿ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಬೇಳೆ, ಅವರೆಕಾಯಿ ಇದಕ್ಕೆ ಬೇಳೆ. ನೀನು ಅದೇ ಅವರೆಕಾಯಿ ಮಿಕ್ಸ್ಚರ್ಗೆ ಆಮೇಲೆ ಉಪ್ಪು ಉಪ್ಪು ಖಾರ, ಒಂಚೂರು ಅರಿಶಿನ ಪುಡಿ, ಎಲ್ಲ ಆಮೇಲೆ ಒಂಚೂರು ಹಾಕೋದಷ್ಟೆ. ಆಮೇಲೆ ಒಂಚೂರು ಹಿಂಗು ಅಷ್ಟೇ. ಅಷ್ಟು ಪುಡಿ ಇಟ್ಕೊಂತಾರೆ, ಅದೇ ಮಾಡ್ತಾರೆ. ಅದಕ್ಕೆಲ್ಲ ರೀಫಿಲ್ ಮಾಡಬೇಕು. ಇವಾಗ ಇರೋದು ಹಾಕೋ, ಹಾಕು ಐತೆ. ತೊಳ್ಬಿಟ್ಟು ರೀಫಿಲ್ ಮಾಡ್ಬೇಕು ಬೇಕಿತ್ತು ಸೀದೋಗ್ತೈತೆ ಅಲ್ವಾ? ಇದೇನೋ ಲಾಸ್ಟಲ್ಲಿ ಕಚ್ಕೊಂಡೈತೆ. ಅವ್ರು ಯಾರೋ ಸುನಿ ಎಣ್ಣೆಗೆ ಹಾಕ್ಲಿಲ್ಲ, ಬರೀ ಜಾಲರಲ್ಲಿ ಹೇಳ್ಕೊಂತಾರೆ. ಏನು ಮಾಡೋದು? ನೀನು ಹಂಗೆ ಮಾಡಿ. ಅದ್ರಲ್ಲಿ ಜಾಸ್ತಿ ಹಾಕೋಕ್ಕಾಗಲ್ಲ ಸುನಿ. ಇದರಲ್ಲಿ ಎಷ್ಟು ಅಂತ ಹೇಳ್ತೀಯ ನೀನು? ನಿಧಾನಕ್ಕೆ ಮಾಡ. ಬಾಣಲಿ ಸ್ವಲ್ಪ ದೊಡ್ಡ ಎತ್ಕೊಬೇಕು. ಹಾಂ ಎತ್ಕೋಬೇಕಿತ್ತು. ದೊಡ್ಡದು ಬಾಂಡೆ. ನಾನು ಚಿಕ್ಕದೇ ಸಾಕು ಅನ್ಕೊಂಡು ಎತ್ಕೊಂಡು. ಅವಲಕ್ಕಿ ಅರಳ್ತೈತೆ. ಹಾಂ ಅಲ್ಲ, ಎರಡೆರಡು ಬ್ಯಾಚ್ ಹಾಕ್ತೀನಿ ಅಷ್ಟೇ. ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಮಿಕ್ಸ್ಚರ್ ಅಂತೆಲ್ಲ ಮಾಡ್ತಾ ಇರೋದು. ಅದು ಇದ್ರಲ್ಲಿ ಹಾಕೋದು, ಅದರಲ್ಲಿ ಜಾಗದಲ್ಲಿ. ಓ ಇರು ನೀರೈತೆ ಯಾವ ನೀರಿಲ್ಲ, ಡ್ರೈ ಮಾಡಿ. ಅಮ್ಮ ಬಿಡು ಒರೆಸ್ಬೇಡ. ಬಿಸಿದು ಒರೆಸ್ಬೇಡ. ನಿಮ್ಮ ಬಾಣ್ಲಿದು ಎತ್ಕೊಬೇಕಿತ್ತು. ಕಪ್ಪು ಬಾಂಡ್ಲೇನ ಇಟ್ಕೊಬೇಕಾಗಿತ್ತು. ಹಾಂ ಕೈಗೆ ಇರುತ್ತೆ. ಬಾ ಈ ಕಡೆ. ಕೈ ಎತ್ತು. ನೀರಿದ್ರೇನೆ ಹಿಂಗೆ ಆಗೋದು. ಹೌದಾ? ಹಾಂ ನೀರು ಇರಲಿಲ್ಲ ಅವ್ರಿಗೆ ಡ್ರೈ ಮಾಡಿ. ಎಣ್ಣೆಗೆ ಯಾರು ನೀರು ಹಾಕಲ್ಲ. ಅಲ್ಲ ನಾನು ಫುಲ್ ಡ್ರೈ ಮಾಡಿದ್ದೀನಿ. ಬೆಂಕಿ ಎತ್ಕೊಂಬ, ಸ್ವಲ್ಪ ಇರುತ್ತೆ ಅದು. ಇಲ್ಲ ಬಿಡು ಒರೆಸ್ಬೇಡ, ಆಮೇಲೆ ಒರೆಸಿ ಅಂತೆ. ಲಾಸ್ಟ್ ಟಿಶ್ಯೂ ಹಾಕ್ಬೇಕಿತ್ತು ಒಂದು ಸ್ವಲ್ಪ. ಅದಕ್ಕೆ ಎಣ್ಣೆ ಇಟ್ಕೊಂಡಿರೋದ. ಆಮೇಲೆ ಉಪ್ಪು ಖಾರ ಹಿಡಿಬೇಕಲ್ಲ. ಉಪ್ಪು ಖಾರ ಹಿಡಿಬೇಕು. ಆಯ್ತು, ಇರೋ ಫಸ್ಟ್ ಟೈಮ್ ಅಲ್ವಾ, ಇದೆಲ್ಲ ಆಗುತ್ತೆ. ನಜರ್ ಇನ್ನೂ ನೀನು ಹಾಕೇ ಇಲ್ಲ ಆಗಲಿ. ನೀನು ಪಟ್ಟ ಪಟ್ಟ ಅಂದ್ಬಿಡ್ತು. ಭಯ ಬೇಕು ಉಪ್ಪು ಬಿಡ್ತಾವ. ಕಟ್ಟು ಮಾಡ್ತೀರಾ? ಹಿಂಗೇನೆ ಎಷ್ಟೊತ್ತಪ್ಪ ಇಟ್ಟಿರ್ತೀರಾ? ಹಂಗಿಟ್ಟಿದ್ರೆ ಆಗಿರೋ. ಹಂಗೆ ಇಡೋದು ಎಲ್ಲರೂ. ಹಿಂಗಾದ್ರೆ ಸೀದಾಗೋಗುತ್ತೆ. ಹಂಗಾದ್ರೆ ಹಂಗೆ ಆಯ್ತು ಎತ್ಬಿಡ್ತೀನಿ ರೀ, ನೋಡೋಣ. ಬೇಡ ಬಿಡು, ಇವಾಗ ಹಾಕ್ಬಿಟ್ಟಿದ್ಯಲ್ಲ. ಎಲ್ಲ ಎತ್ಬೇಕು. ಆಗಲ್ಲ ಇವಾಗ. ಆಯ್ತಲ್ಲ. ಇನ್ನೂ ಅವೆಲ್ಲ ಸೀದತ್ತವಲ್ಲ ನೋಡಿ. ಇನ್ನೂ ಇದೆ ಎಷ್ಟು ಒಳ್ಳೆ ಇಟ್ಕೊಂಡಲ್ಲ. ಬಿಡು, ಇವಾಗ ಹಾಕ್ಬಿಟ್ಟಿದ್ಯಲ್ಲ ಬಿಡು. ಎರಡೇ ಹೆಂಗೆ ಎತ್ತುತ್ತೀಯ? ಕಾಯಿ ತೆಗ್ದ್ಬಿಡೋಣ. ನೋಡೋಣ ಇದು ಮಾಡಿದ್ರೆ ಮತ್ತೆ ದೂರ ಆಗುತ್ತೆ. ದೂರ ನಿಂತ್ಕೊ. ಅವಲಕ್ಕಿ ನಮ್ಮನ್ನು ಕರೆಯುತ್ತೆ. ಅವಲಕ್ಕಿ ನಮ್ಮನ್ನು. ಅಮ್ಮ
ಅಲ್ಲಿ ಉಂಡೆ. ಮಾ ಈ ಕೊಬ್ಬರಿ ಹಿಂಗ್ ಹಾಕಿ ಹಿಂಗೆ ಎತ್ತದ್ನಾ ಕಪ್ಕೆ ಆಗೋಯ್ತು. ಅವ್ನು ಬೇಡ ತೆಗಿ ಅಂತವನೆ. ಹಂಗೆ ತಾನೇ ಇರಬೇಕು. ಈ ಜಾಗದಲ್ಲಿ ಇಕ್ಕಿದ ನೋಡಿದ್ರೆ ಕಸಿ ಹೋಯ್ತು ಬೇಡ ಅಂತವನು. ಬೇರೆ ಕಟ್ ಮಾಡ್ಕೊಂಡು ಇದು ಹಿಂಗೆ ಏನಾಗಿದೆ ಇದು ನೋಡಿ. ಸಾಕ್ಬಿಡು ಎತ್ತು ಅಷ್ಟೇ. ಸೀದೋಗೈತೆ. ಲಂಬ ಒಂದೇ ಈಗ ಬೇರೆ ಹಾಕ್ಬೇಕಾ? ವೀರು ಆ ಕಡೆ ಹೋಗು, ನೀನು ಆ ಕಡೆ ಹೋಗು. ಆ ಕಡೆ ಹೋಗು ವೀರು. ಎಣ್ಣೆ ಇದೆ ಹೋಗು. ಏ ಇದು ನಡಿ ಆ ಕಡೆ. ಲೈಟ್ ಹಾಕ್ಲಾ? ಕಾಣಿಸ್ತಾ ಇದೆ ಬಿಡು. ಓಕೆ ಗಾಯ್ಸ್, ನಮ್ಮನೆಯಲ್ಲೂ ವೈರಲ್ ಅವರೆಕಾಯಿ ಟೊಸ ಮಾಡಿಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಸೀದೋಗ್ಬಿಟ್ಟಿದೆ. ಅದೆಲ್ಲ ಹೇಳಕ್ ಹೋಗ್ಬಾರ್ದು. ಅಲ್ಲ ನೋಡಿದ್ರೆ ಕಾಣಿಸುತ್ತಲ್ಲ. ಅವ್ರು ಗೊತ್ತಾ ಚೋಚೋ ಏನು ತೋಟ ತಿಂತ್ಯಪ್ಪ ಚೋಚೋ ಮನೇಲಿ? ನಾನು ಪಪ್ಪು ತಿಂತೀನಿ. ಹ್ಞೂ ಎಲ್ಲ ಮಿಕ್ಸು ಬರೀ ಅದೇನು ಕಾಣಿಸಲ್ಲ ಹಂಗೆ. ಚೋಚ ಕಲರ್ ಆಯ್ತಾ? ಪಪ್ಪು ತಿಂತೀನಿ. ನೋಡಿ ಆಯ್ತಾ ಖಾರ ಉಪ್ಪು ಎಲ್ಲ. ಕಷ್ಟಪಟ್ಟು ಎಣ್ಣೆ ಎಲ್ಲ 1 ಅವರ್ ಮೈ ಮೇಲೆ ಎಣ್ಣೆ ಕತ್ತೆಲ್ಲ ಎಣ್ಣೆ ಇದ್ವಿ ಮಾಡಿದ್ರೆ ಚೋಚ ಥರ ಇದೆಯಾ? ಚೋಚ ಕಲರ ಇದು. ಉಪ್ಪು ಕಮ್ಮಿ. ಇದು ಯಾಕೆ ಹಿಂಗಿದೆ, ಇದು ಯಾಕೆ ಹಂಗಿದೆ, ಅವಲಕ್ಕಿ ಇಷ್ಟ ಆಗ್ತಾರ, ಏನೇನೋ ಕ್ವಶನ್ಗಳು. ಹೋಗಿ ಅಂಗಡಿಗೆ ತಗೊಂಡ್ಬಿಡ್ತೀನಿ ಅಂದ್ಬಿಡ್ಬೇಕು ನೆಮ್ಮದಿಯಾಗಿ. ನೀನು ಎಲ್ಲರೂ ಹೋದಾಗ ಕ್ವಶನ್ಗಳು ಕೇಳ್ಕೇತಾನೆ. ಹಾಂ ಹೇಳ. ಒಂಚೂರು ಶುಗರ್ ಹಾಕ್ಬೇಕಿತ್ತು. ಆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿದ್ದೀನಿ. ಏನೇನು ಹಾಕಿದ್ದೀವಿ ಅಂದರೆ ಉಪ್ಪು, ಖಾರ, ಒಂಚೂರು ಅರಿಶಿನ ಪುಡಿ, ಒಂಚೂರು ಇಂಗು ಆ್ಯಂಡ್ ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಆ ಒಂದು ಸ್ವೀಟ್ನೆಸ್ ಇರಬೇಕು, ಹಂಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆ್ಯಂಡ್ ಇಲ್ಲೇನೇನಿದೆ ಅಂದರೆ ಇದ್ಕಿದ ಬೇಳೆ, ಕಡಲೆಪಪ್ಪು, ಆಮೇಲೆ ಕಡಲೆಕಾಯಿ ಬೀಜ, ಆಮೇಲೆ ಅವಲಕ್ಕಿ, ಆಮೇಲೆ ಕೊಬ್ಬರಿ, ಆಮೇಲೆ ಗೋಡಂಬಿ, ಆಮೇಲೆ ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟೇ. ಬೀಳಿಸ್ಬೇಡ್ಬೋ. ತಾತ ಕೊಡ್ತೀನಿ ಈಗ. ತಾತನ ತೊಗೊಂಡೋಗಿ ಕೊಡಿ. ಕೊಡಿ ಎಲ್ಲ ಒಂದೊಂದು ಬೋಲ್. ನಂದಿದು ನಿಂದ ಅದು ನಿಂಗೆ ಏನು ಹಾಕ್ಬೇಕು? ಪಪ್ಪು. ಹಾಂ ನಿನ್ನ ಬೋಲ್ ಇಲ್ಲ ಇದೆ ನಿಂದು ಅಲ್ಲಿ ಚಿಕ್ಕ ಬೌಲ್ ಇದೆಯಲ್ಲ ಇಸ್ಕೊ. ದೊಡ್ಡದು ಹ್ಞೂ ಇನ್ನೂ ಸ್ವಲ್ಪ ಫಸ್ಟ್ ತಿನ್ಬಿಟ್ಟು ಬಾ ಕೊಡ್ತೀನಿ ನಿಂಗೆ. ಇನ್ನೂ ಸ್ವಲ್ಪ ಅಷ್ಟೇ. ತಾತಗೆ ನಮಗೆಲ್ಲ ಬೇಕಲ್ಲ. ಇನ್ನೂ ಸ್ವಲ್ಪ ಇಲ್ಲ 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 ಇಲ್ಲ. ಏ ಅತಿನ್ನ ಫಸ್ಟ್. ಖಾರ ಸ್ವಲ್ಪ ಕಪ್ಪೆ ಇತ್ತು ಖಾರ. ಇನ್ನೂ ಬೇಕಾ? ಅವನೇ ಬೇಡ, ಮೀಡಿಯಮ್ ಆಗಿ ಹಾಕೊಂಡಿದ್ದು. ತಿನ್ನೋಣ. ಬಿಡಪ್ಪ ತಗೋಸಿನಿ. ಏನು ತಿನ್ನೋಡಪ್ಪ. ಖಾರ ಕಮ್ಮಿ ಇತ್ತು ನೋಡಿ. ಏನೋ ನೀರು ಬೀರು ಇನ್ನೂ ಸ್ವಲ್ಪ ಆಟು ಸಾಕು ನಡಿ. ತಿನ್ಮೇಲೆ ಕೊಡ್ತೀನಿ ನಾನು. ಉಂಟಲ್ಲ ನಾನು ಆಟೊಂಡೆ. ನೀನು ತಿನ್ಬಿಟ್ಟು ಹೇಳು ಎಂಟಿದೆ ಅಂತ. ಆಟು ಅಷ್ಟು ನೀನು ತಿನ್ನು. ಇನ್ನೂ ಸಾಕಿ ಏನು ಖಾರ ಕಮ್ಮಿ ಅಲ್ಲ. ಹಾಕ್ಬೇಕಾ ಇನ್ನೊಂಚೂರು? ಕಪ್ಪೆ ಫಸ್ಟ್ ತಿನ್ಬಿಟ್ಟು ಹೋಗು. ಪಪ್ಪ ಇದಕ್ಕೇನೋ ಬಿಸಿ ಮಾಡುತ್ತಂತೆ, ಅದಕ್ಕೆ ಹೋಗು ನೀನು ತಿನ್ಬಿಟ್ಟು ಹೋಗಮ್ಮ. ನೀನು ಎಷ್ಟು ಆಟಿ ಸಾಕು ಸಾಕು ಮೂ. ಹೊಸ ವರ್ಷದಿಂದ ಮನೆಗೆ ನೋ ಬೇಕ್ರಿ ಐಟಮ್ ಅಂತ ರೂಲ್ಸ್ ಮಾಡ್ಬಿಟ್ಟು ನೀರು ಕೈಯೆಲ್ಲ ಹಾಕ್ಬೇಡ ಕಣೋ ಖಾರ. ಇವ್ನ ಕೈ ತೊಳ್ಸಿಯತ್ತೆ. ಹೋಗೋ ಕೈ ತೊಳಿ ಹೋಗೋ ಒಂದು ನಿಮಿಷ. ಬಾ. ನೀನು ನನ್ನ ಮಗ ಹಂಗೆ ಕಣ್ಗಿನ್ ಮುಕ್ಕೊಬಿಟ್ರೆ ಉರಿ ಎತ್ಕೊಳತ್ತ ಅಷ್ಟು. ಬಾ. ತೋಟವಿ ಬಡ್ಕೋ. ಎಲ್ಲಿ ನಮ್ಮ ಅಪ್ಪ ಅಲ್ಲಿ ಅಲ್ಲೇ ಮಡ್ಗಲಿ. ಇದೆಯಾ? ಕೈ ಕಟ್ಕೊಂಡು ಆಮೇಲೆ ನಮ್ಮ ಅಪ್ಪ ಇಲ್ಲೇ ಐತೆ ಅಲ್ಲಿ. ಅಪ್ಪ ಲಾಭಿ. ಮಗಳು ಚೋಚ ಮಾಡೋಳೆ. ತಿನ್ಬಿಟ್ಟು ಹೇಳು ಹೆಂಗೈತೆ ಅಂತ. ಹತ್ರ ಬಾ. ಚಿನ್ನಪ್ಪ ಕಷ್ಟಪಟ್ಟು 1 ಅವರ್ ಎಣ್ಣೆಲ್ಲ ಎಗರಿಸ್ಕೊಂಡು ಮಾಡಿದ್ದೀನಿ. ಓಕೆ ಗೈಸ್, ಬನ್ನಿ ಅವರೆಕಾಯಿ ಮೇಳದಲ್ಲಿ ನಾನು ಇದ್ಕಿದ ಬೇಳೆ ಚೋಚ ಮಾಡ್ತಾ ಇದ್ದೀನಿ.
ಹಿಂಗೆ ಇಡಿ ಯಾರನ್ನೇ ಆಮೇಲೆ ಬಾಕ್ಸ್ ಹಾಕೋಣ ಹ್ಞೂ ಅಲ್ವಾ ಹಾಕ್ಲ ಒಂಚೂರು ಹಾಕು ಸಾಕು ಸಾಕು ಕರೆಕ್ಟಾಗೈತೆ ಉಪ್ಪು ಕಾಲಲ್ಲ. ಹ್ಞೂ ಹೋಗೋದಿಲ್ಲ. ಎಲ್ಲರಿಗೂ ಓಕೆ ಆಗತ್ತೆ, ನನ್ನ ಗಂಡಂಗೆ ಆಗಲ್ವಲ್ಲ. ಏನು ಮಾಡೋದು ಏನು ಮಾಡೋದು ಹೇಳಿ ಗಾಯ್ಸ್. ನನಗೆ ಗೋಡಂಬಿನೇ ಬಿದ್ದಿಲ್ಲ. ಅದು ಕಾಣಿಸೋದಿಲ್ಲ ಹಿಂಗಪ್ಪ ಹುಡ್ಕೋದು. ಹಾಂ ತೊಳಿ ಲಕ್ ಇರ್ಬೇಕು, ಹಂಗೆಲ್ಲ ಸಿಗ್ಬೇಕಂದ್ರೆ. ಹಾಕೊಂಡು ನೀನು ತಿನ್ನು ಫಸ್ಟು, ತಿನ್ಬಿಟ್ಟು ಹೇಳು. ನಾನು ಹೆಂಗೆ ನಂದು ಎಲ್ಲ ಗೊತ್ತಲ್ಲ. ಹೇಳ ಇರು ತಿಂತೀನಿ, ನಾವು ಆನೆಸ್ಟಾಗಿ ಹೇಳ್ತೀನಿ. ಏನು ನಮಗೆಲ್ಲ ಏನು ಕಾಸು ಕೊಡ್ತಾರೆ ಹೇಳೋದಕ್ಕೆ? ಚೆನ್ನಾಗಿದೆ, ಹ್ಞೂ ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಅಂಗಡಿಯಲ್ಲಿ ತರೋದಕ್ಕೆ ನೀವು ಬೇರೆ, ಮನೇಲಿ ಮಾಡಿರೋದೇ ಬೇರೆ. ಮನೇಲಿ ಯಾವ ಎಣ್ಣೆ ಹಾಕಿರ್ತೀವಿ ಗೊತ್ತು, ಐಟಮ್ ಕ್ವಾಲಿಟಿ ಗೊತ್ತು, ಹೈಜೀನ್ ಗೊತ್ತು. ಅದಕ್ಕೆ ಹೆಂಗಿರುತ್ತೆ ಅಂಗಡಿಯಲ್ಲ, ನಮಗೆ ಯಾರ ಕೈ ಯಾರು ಬೇವ್ರು ಮಿಕ್ಸ್ ಆಗಿರುತ್ತೆ ಗೊತ್ತಿರುತ್ತೆ. ಅದೇ ಒಂದೊಂದ್ಸರಿ ತಿಂತಾ ಇರ್ತೀಯಲ್ಲ, ನಿಂಗೆ ಅದೇ ಟೇಸ್ಟು. ಮನೇಲಿ ನಿಂಗೆ ಆಗ್ತಾ ಇಲ್ಲ ನನಗೆ. ನೀನು ಹೇಳಿ ನಿಜವಾಗಿ ಹೆಂಗಿದೆ? ಓಕೆ ಓಕೆ ಚೆನ್ನಾಗಿದೆ ಗೈಸ್. ಎಷ್ಟು ದಿನ ಖಾಲಿ ಆಗುತ್ತೆ ಅಂತ ಹೇಳ್ತೀನಿ. ಇನ್ನೊಂಚೂರು ಅವಲಕ್ಕಿ ಹಾಕ್ಬೋದಿತ್ತು, ಅದನ್ನು ಹಾಕೋದ್ಬಿಟ್ಟಿಲ್ಲ. ಅಲ್ಲ ಮಮ್ಮಿ, ನೀನು ಅವರೆಕಾಯಿ ಅಂದ್ಬಿಟ್ಟು ಅವರೆಕಾಯಿ ಏನೋ ಅವರೆಕಾಯಿ ಚೋಚ ಮಾಡ್ತೀನಿ ಅಂದ್ಬಿಟ್ಟು ನೀನು ಅಲ್ಲಿ ಕಡಲೆ ಬೀಜನೇ ಕ್ವಾಂಟಿಟಿ ಜಾಸ್ತಿ ಐತೆ, ಕೊಬ್ಬರಿ ಜಾಸ್ತಿ ಐತೆ, ಅವರೆಕಾಯಿ ಕ್ವಾಂಟಿಟಿನೇ ಕಡಿಮೆ ಐತೆ. ಅವರೆಕಾಯಿ ಹಾಕಿದ್ದು ಕೇಳು, ಅದೇ ಜಾಸ್ತಿ ಅದು ಜಾಸ್ತಿ. ಅವರೇ ಪರ್ಟಿಕ್ಯುಲರ್ ಆಗಿ ಅವರೆಕಾಯಿ ಮಾಡ್ತಾ ಇದ್ರೆ ಅವರೆಕಾಯಿ ಎದ್ದು ಅದೇ ಜಾಸ್ತಿ ಕೇಳು. ಯಾವ ಜಾಸ್ತಿ ಇದೆ ಕ್ವಾಂಟಿಟಿ? ಬೇಳೆ ಇವೆಲ್ಲ ಒಂದೊಂದು ಕಪ್ಪು ಅಷ್ಟೇ. ಕಷ್ಟಪಟ್ಟು ಮಾಡಿದ್ಯಾ, ಚೆನ್ನಾಗಿದೆ ಬಿಡು. ಇವಾಗ ಹೇಳ್ತೀನಿ, ನಮ್ಮ ಕಷ್ಟಕ್ಕೆ ಬೆಲೆನೇ ಇಲ್ಲ ಆಗೈತಿ ಮನೇಲಿ. ಏನೋ ಫುಲ್ ತಿಂದು ಖಾಲಿ ಮಾಡು. ಹಾಂ ಇನ್ನೂ ಫುಲ್ ತಿಂದು ಖಾಲಿ ಮಾಡೋದು ನೀನು ತಿನ್ನಲ್ಲ? ತಿಂತಾ ಇಲ್ಲ.